ಡಿಸಿಪಿ ದರ್ಬಾರ್ ರಹಸ್ಯ ಕಾರ್ಯಾಚರಣೆಗೆ ಮತ್ತೊಮ್ಮೆ ಸ್ವಾಗತ. ಏನು ಸ್ವಾಮಿ, ನಿಮ್ಮ ಮನೆ ಹಿಂದಿದ್ದವ್ರನ್ನೆಲ್ಲ, ನಿಮ್ಮ ಜೊತೆಲಿ ಕೆಲಸ ಮಾಡೋರ್ನೆಲ್ಲ ನಿಮ್ಮ ಮನೆ ಜೀತದಾಳುಗಳ ಥರ ದುಡಿಸಿಕೊಳ್ತಿದ್ದರಂತೆ. ಹೀಗಂತ ಹೇಳಿದ್ದೆ ತಡ ಆ ಮಹಾನುಭಾವನ ಬಾಯಲ್ಲಿ ಬಂದಂಥ ವೇದಂತನೊಮ್ಮೆ ಕೇಳಬೇಕಿತ್ತು. ಅಬ್ಬಬ್ಬಬ್ಬಬ್ಬ, ಅದೇನು ತತ್ವ, ಅದೇನು ಸಿದ್ಧಾಂತ. ನೀವು ಆ ರೀತಿ ತಿಳ್ಕೊಳಕ್ ಹೋಗ್ಬೇಡಿ. ಒಂದು ಸಸ್ಪೆಂಡ್ ಆಗೋದು ಅಷ್ಟೇ, ಏನು ಮಾಡ್ಕೊಳಕ್ಕಾಗಿಲ್ಲ. ಯಾರು ಸಾಹೇಬ್ರ ಯಾರಾಗ್ಲಿ ನೋಡಿ, ಆ ರೀತಿ ಏನು ಮಾಡ್ಕೊಳಕ್ಕಾಗಿಲ್ಲ. ಕೇಳಿಸ್ಕೊಂಡ್ರಲ್ಲ, ಇವನ ದೌಲತ್ತಿಗೆ ಒಂದು ಶಹಬ್ಬಾಸ್ ಹೇಳಲೇಬೇಕು ಕಣ್ರಿ. ಹೆಸರಿಗೆ ಪೊಲೀಸ್ ಆದ್ರೂ, ಮಾಡೋದು ಕೂಲಿ ಕೆಲಸ ಆದ್ರೂ ದೌಲತ್ತಿಗೇನೂ ಕಮ್ಮಿ ಇಲ್ಲ. ಕಾಕಿ ಹಾಕೊಂಡು ಜೀತ ಮಾಡ್ತಿದ್ದೀನಿ ಅನ್ನೋ ಪ್ರಜ್ಞೆನೂ ಇಲ್ದೆ ತನ್ನ ಕೈಲಿ ಕೂಲಿ ಕೆಲಸ ಮಾಡ್ತಿರೋ ಡಿಸಿಪಿ ಪ್ರಭಾಶಂಕರ್ನ ಹೊಗಳ್ತಾ ಇದ್ದಾನೆ. ಈ ಮನೆಯಲ್ಲಿ ಮನೆಯ ಪೇಂಟಿಂಗ್ ಕೆಲಸ, ಕಾರ್ಪೆಂಟರ್ ಕೆಲಸ, ಪ್ಲಂಬಿಂಗು, ಎಲೆಕ್ಟ್ರಿಷಿಯನ್ ಕೆಲಸ ಎಲ್ಲವನ್ನ ಮಾಡ್ತಾ ಇರೋದು ಪೊಲೀಸರೇ. ಪಾಪ ಇವನು ತಾನೇ ಇನ್ನೇನು ಮಾಡ್ತಾನೆ ಹೇಳಿ. ಖಾಕಿ ಹಾಕಿಕೊಂಡಿದ್ದ ಪೊಲೀಸ್ನನ್ನ ಕೂಲಿ ಕೆಲಸಕ್ಕಿಟ್ಕೊಂಡಿರೋ ಇವನ ಸಾಹೇಬನಿಗೆ ಆ ಪ್ರಜ್ಞೆ ಇಲ್ಲ ಅಂದಮೇಲೆ ಇನ್ನು ಇವನಿಗಿರೋಕ್ ಸಾಧ್ಯನಾ? ಇವನ್ ಸಾಹೇಬ ಏನು ಅಮೆರಿಕದಲ್ಲಿ ಹುಟ್ಟಿ ಬಂದವನೇನು ಅಲ್ಲ. ಆದ್ರೆ ಮಾತಾಡೋದೆಲ್ಲ ಇಂಗ್ಲಿಷು, ಮಧ್ಯೆ ಚೌಚೌಬಾತ್ ತರ ಕನ್ನಡ ಬರುತ್ತೆ. Where do you draw a line between use and misuse? Somebody ಯಾವನೋ ಒಬ್ಬ ಇನ್ಫಾರ್ಮೇಶನ್ ಕೊಡ್ತಾನೆ, ನೀವು ಯಾತಕ್ಕೆ ಬರಬೇಕು, ಯಾತಕ್ಕೆ ಅದನ್ನು ಫಿಲಮ್ ಮಾಡಬೇಕು? ಅಂದ ಹಾಗೆ ಇವನು ಮನೆಯೊಳಗೆ ನುಗ್ಗೋದು ಅಷ್ಟು ಸುಲಭ ಆಗಿರಲಿಲ್ಲ. ಒಳಗೆ ಭದ್ರವಾಗಿ ಗೇಟ್ ಹಾಕೊಂಡೇ ಕೆಲಸ ಮಾಡ್ತಾ ಇದ್ರು. ಅದೇ ಹೊತ್ತಿಗೆ ಡಿಸಿಪಿ ಪ್ರಭಾಶಂಕರ್ನ ಪತ್ನಿ ಲಲಿತಾ ಹೊರಗೆ ಬಂದ್ರು. ನಮ್ಮ ರಿಪೋರ್ಟರ್ ಕಾಂಟ್ರಾಕ್ಟರ್ ಹೆಸರಲ್ಲಿ ಅವ್ರ ಜೊತೆ ಮಾತನಾಡಿದ್ರು. ಬಂದು ಮೇಡಮ್ನವ್ರೆ ಕೆಲಸ ಮಾಡ್ತಾ ಇದ್ರು ಹುಡುಗರು. ಅವರು ದುಡ್ಡು ತಗೊಂಡಿದ್ದೆ ಈ ಪೇಂಟು ಕಾರ್ಯ ಕೆಲಸ ಮಾಡೋರು ಬಂದಿಲ್ಲ, ಅದಕ್ಕೆ ನೋಡೋಣ ಅಂತ ಬಂದು. ಇಲ್ಲಿ ಇಲ್ವಾ? ಇಲ್ಲಿ ವಿಶ್ವನಾಥ್ ಅವ್ರ ಮನೆ ಇದೆಯಲ್ಲ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರು. ಅದಕ್ಕೆ ಅವ್ರ ಪಕ್ಕದಲ್ಲೇ ಮನೆ ಅಂತಂದ್ರು. ಇದು ಯಾರ ಮನೆ? ಇಷ್ಟು ಮಾತಾಡ್ತಾ ಇದ್ದಾಗ್ಲೇ ಅಲ್ಲೇ ಕೆಲಸ ಮಾಡ್ತಿದ್ದ ಪೊಲೀಸ್ ಪೇದೆ ನೇರ ನಮ್ಮ ಕ್ಯಾಮ್ರಾಗೆ ಕೈ ಹಾಕ್ಬಿಟ್ಟ. ಮೊಬೈಲ್ ಏನು ಕೇಳಿ? ನಾವು ಹೊರಗೆ ಬರಬೇಕಾಯ್ತು. ಅದು ರಹಸ್ಯ ಕ್ಯಾಮ್ರಾ ಅನ್ನೋದು ಅವನಿಗೆ ಗೊತ್ತಾಗಿ ಹೋಗಿತ್ತು. ಆಗ ಗೊತ್ತಾಗ್ಲಿಲ್ಲ, ನಾವು ಏನಾದ್ರೂ ಮಾಡಿ ಈ ಅಮ್ಮನ ಹತ್ತಿರ ಬಾಯಿ ಬಿಡಿಸ್ಲೇಬೇಕು ಅಂತ ಹಠಕ್ಕೆ ಬಿದ್ದಿತ್ತು. ಮಾತು ಮುಂದುವರಿಸೋಕೆ ಕುಡಿಯೋಕೆ ನೀರು ಕೇಳಿದ್ವಿ. ಡಿಸಿಪಿ ಪ್ರಭಾಶಂಕರ್ ಪತ್ನಿ ಕುಡಿಯೋಕು ನೀರು ಕೊಡ್ಲಿಲ್ಲ. ಇತ್ತ ಡಿಸಿಪಿ ಮನೆಯ ಕೂಲಿ ಅಲಿಯಾಸ್ ಪೊಲೀಸ್ ಪೇದೆ ನಮ್ಮ ಮೊಬೈಲ್ ಕ್ಯಾಮ್ರಾ ಕಿತ್ಕೊಳ್ಳೋ ಪ್ರಯತ್ನಕ್ಕೆ ಕೈ ಹಾಕಿದ. ಆಯ್ತು, ಮೊಬೈಲ್ ನೋಡಕ್ಕೆ ನೋಡ್ಕೊಡ್ತಿ ಕೊಡಿ. ಅಯ್ಯೋ ಅಲ್ಲ, ಏನು ಬೇಕು ನೀನು ಹೇಳು, ನಾನು ಓಪನ್ ಮಾಡ್ಕೊಡ್ತೀನಿ. ನಿಂಗೆ ಏನು ಬೇಕು ಹೇಳೋಣ? ಏನು ಬೇಕಣ್ಣ? ಏನು ಬೇಕು ಹೇಳೋಣ? ನಿಮ್ದು ಐಡೆಂಟಿಫೈ ಕೊಡಿ ನಮಗೆ. ಬಾಣ, ಕರ್ಕೊಂಡು ಹೋಗ್ತೀನಿ, ಮನೆಗೆ ಕರ್ಕೊಂಡು ಹೋಗ್ತೀನಿ. ಬರಂಗಿಲ್ಲ ಇಲ್ಲಿ. ಆ್ಯಕ್ಚುಲಿ ನೀವು ಒಳಗಡೆ ಬರಂಗೇ ಇಲ್ಲ. ನೀವು ಮೊಬೈಲ್ ಹಿಂಗೆ ತಿರುಗಿಸಿ ಕ್ಯಾಮ್ರಾ ಇಟ್ಟಿದ್ರೆ ಅದಕ್ಕೆ ಕೇಳಿದೆ. ಇದಾ? ಅಯ್ಯೋ, ಮೊಬೈಲಲ್ಲಿ ಕ್ಯಾಮ್ರಾ ಇಲ್ದಲ್ಲ ಇನ್ನೇನಪ್ಪ ಇರ್ತಿತ್ತು. ನಮ್ಮ ಹತ್ರನೂ ಐತೆ, ನಾ ಜಾಬಲ್ಲಿ ಇಟ್ಟಿಲ್ವೇ? ಹಿಂಗಿಟ್ಟಿದ್ರೆ ಹಿಂಗೆ ಇಟ್ಕೊಂಡ್ರೆ ಥರ ಇಡೋದು ನನಗೇನಕ್ಕೆ ಅಂತ ಅರ್ಥ ಆಯ್ತು. ಇವಾಗ ಗೌರ್ಮೆಂಟ್ ಎಂಪ್ಲಾಯ್ ಆಫೀಸರ್ ಸಾಹೇಬ್ರ ಮನೇಲಿ ಕೆಲಸ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಅಂತ. ನಮ್ದು ಬರೀ ಸಾಹೇಬ್ರು ಮನೆ ಕೆಲಸ ಅಂದ್ಮೇಲೆ ಮಾಡಲೇಬೇಕು. ನೀವು ಆ ರೀತಿ ತಿಳ್ಕೊಳಕ್ ಹೋಗ್ಬೇಡಿ. ಒಂದು ಸಸ್ಪೆಂಡ್ ಆಗೋದು ಅಷ್ಟೇ, ಏನು ಮಾಡ್ಕೊಳಕ್ಕಾಗಿಲ್ಲ. ಯಾರು ಸಾಹೇಬ್ರ? ಯಾರಾಗ್ಲಿ ನೋಡಿ, ಆ ರೀತಿ ಏನು ಮಾಡ್ಕೊಳಕ್ಕಾಗಿಲ್ಲ. ಎಲ್ಲ ನೋಡಿದ್ರಲ್ಲ ಮೀಡಿಯಾದಲ್ಲಿ, ನೋಡಿ ನಾವು. ಇದು ಇವನ ದರ್ಪ ದೌಲತ್ತಿನ ಕಥೆ. ಅಫ್ಕೋರ್ಸ್ ಒಬ್ಬ ಕಡು ಭ್ರಷ್ಟ ಅಧಿಕಾರಿಯ ದೌಲತ್ತು ಅವನ ಕೈ ಕೆಳಗಿನ ಅಧಿಕಾರಿಗಳಲ್ಲಿ ಸಣ್ಣದೊಂದು ನಡುಕ ಹುಟ್ಟಿಸಿರುತ್ತೆ. ಅದ್ರ ಜೊತೆಯಲ್ಲೇ ಇವನನ್ನ ಯಾರೂ ಎದುರಿಸೋಕೆ ಸಾಧ್ಯ ಇಲ್ಲ ಅನ್ನೋ ಹುಸಿ ನಂಬಿಕೆ ಸೃಷ್ಟಿಸಿರುತ್ತೆ. ಇಲ್ಲೂ ಅದೇ ಆಗಿತ್ತು. ಅಂದಹಾಗೆ ಈ ಡಿಸಿಪಿ ಪ್ರಭಾಶಂಕರ್ನ ದಗಲ್ಬಾಜಿ ಸ್ಟೋರಿ ಇಷ್ಟಕ್ಕೆ ನಿಲ್ಲೋದಿಲ್ಲ. ಅವರೆಲ್ಲ ಟ್ರೇಡಲ್ಲಿ ಆಗಿರ್ತಾರಲ್ಲ ಸರ್, ಎಲೆಕ್ಟ್ರಿಷಿಯನು, ಪ್ಲಂಬರು,
ಮತ್ತು ಈಗ ಈ ಥರ ಟ್ರೇಡಲ್ಲಿ ಅಪಾಯಿಂಟ್ ಆಗಿದ್ದಾರಲ್ಲ ಅವ್ರುಗಳನ್ನ ಇವರು ಆಫೀಸ್ ಕೆಲಸಕ್ಕೆ ಅಂತ ಟ್ರೇಡಲ್ಲಿ ತಗೊಂಡಿರೋರನ್ನ ಅವ್ರ ಮನೆ ಸ್ವಂತ ಕೆಲಸಕ್ಕೆ ಅವ್ರನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಸುಮಾರು ಒಂದು 1 ಇಯರ್ ಬ್ಯಾಕು ಅವ್ರ ತೋಟಕ್ಕೆ ಕಂಬಗಳು ಮಾಡಿಸಿದ್ರು ಸರ್. ಆ ಕಂಬಗಳು ಕೂಡ ನಮ್ಮ ಪೊಲೀಸ್ ಕಡೆಯಿಂದ ಮಾಡಿಸಿದ್ರು, CR ಗ್ರೌಂಡಿಂದ. CR ಗ್ರೌಂಡಲ್ಲೇ ಮಾಡಿಸಿ ಅದನ್ನು ಅವ್ರ ಜಮೀನಿಗೆ ಸಾಗಿಸಿದ್ದಾರೆ. ಎಸ್, ಇವನಿರೋದು ಜನರನ್ನ ಕಾಯೋದಿಕ್ಕೆ. ಇವನ ಕೈ ಕೆಳಗೆ ಕೆಲಸ ಮಾಡೋರಿಗೆ ಸಂಬಳ ಕೊಡೋದು ಕೂಡ ಪೊಲೀಸರು ಅನ್ನೋ ಕಾರಣಕ್ಕೆ. ಆದ್ರೆ ಇವನು ಮಾತ್ರ ದೌಲತ್ತನ್ನೇ ಅಧಿಕಾರ ಅನ್ಕೊಂಡ್ಬಿಟ್ಟಿದ್ದಾನೆ. ಇವನು ಮಾಡ್ತಾ ಇರೋ ಈ ಅಲ್ಲಂಡೆ ಕೆಲಸಕ್ಕೆ ಇವನ ಮನೆ ಪಕ್ಕದಲ್ಲೇ ಇರೋ MP ವಿಶ್ವನಾಥ್ ಅವರ ಮನೆಯಲ್ಲಿ ಸಾಕ್ಷಿ ಸಿಕ್ತು. ಇವನ ದರ್ಪ ದೌಲತ್ತು ನೋಡ್ತಾ ಇದ್ದರೆ ಇವನೇನು ಪೊಲೀಸ್ ಅಧಿಕಾರಿನ ಇಲ್ಲ ಹಳೆ ಕಾಲದ ಜಮೀನ್ದಾರನ ಅನುಮಾನ ಹುಟ್ಟೋದು ಸುಳ್ಳಲ್ಲ. ಇವನ ಇನ್ನಷ್ಟು ಜಾತಕನ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ. ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್.